ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಟೆಕ್ ವಿತ್ ಪುನೀತ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತನ ಈ ಒಂದು ವಿಡಿಯೋಲ್ಲಿ ಯೂಟ್ಯೂಬ್ ಅಲ್ಲಿ ಬಂದಿರುವಂಥ ಅಪ್ಡೇಟ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವ ಅಪ್ಡೇಟ್ಸ್ ಅನ್ನು ನೋಡೋಣ. ಏನು ಯೂಟ್ಯೂಬಲ್ಲಿ ಕಮ್ಮಿ ಅಪ್ಡೇಟ್ಸ್ ಬಂದಿದ್ದಾವೆ ವಾಯ್ಸ್, ಒಂದು 7-8 ಮೇಲೆ ಅಪ್ಡೇಟ್ಸ್ ಬಂದಿದ್ದಾವೆ. ಎಷ್ಟು ಬಂದಿದ್ದಾವೆ ಆಮೇಲೆ ಎಲ್ಲ ಗೊತ್ತಾಗುತ್ತೆ ನಿಮಗೆ ಹೇಳ್ದಾಗ. ಓಕೆ, ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಎಲ್ಲ ಒಂದು ವಿಡಿಯೋ ತುಂಬ ಲೆಂತಿ ಆಗ್ಬೋದು ಸ್ವಲ್ಪ. ಓಕೆ, ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. 100 ಸಬ್ಸ್ಕ್ರೈಬರ್ಸ್ಗೆ ಹತ್ರ ಆಗ್ತಾ ಇದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ 2 ಸಲ ಹೇಳಿದ್ದು ಇರಲಿ, ಯಾರು ಲೈಕ್ ಮಾಡ್ತಾ ಇಲ್ಲ ಲೈಕ್ನ ಮಾಡಿ. ವಿಡಿಯೋ ಇಷ್ಟ ಆದರೆ, ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, 2 ಸಲ ಹೇಳಿದ್ನ ಇದು ಇರಲಿ. ಓಕೆ, ಬಟ್ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗಾಯ್ಸ್, ಯೂಟ್ಯೂಬಲ್ಲಿ ಬಂದಿರುವಂಥ ಮೊದಲನೇ ಅಪ್ಡೇಟ್ ಏನಪ್ಪ ಅಂದರೆ, ಯೂಟ್ಯೂಬು ತಮ್ನೈಲ್ ಎಲ್ಲ ಬಟನ್ಸ್ ಏನಿದೆ ಅಲ್ಲ ಇದ್ರ ಮೇಲೆ ಬಂದಿರುವಂಥದ್ದು. ಏನು ಅಂತಂದರೆ, ಮೊದಲು ಏನು ತೋರಿಸ್ತಾಯಿತ್ತು ಎಲ್ಲ ನಾನು ಸ್ಕ್ವೇರ್ ಇನ್ನು ಚೌಕ್ ಥರ ತೋರಿಸ್ತಾಯಿತ್ತು ನಿಮಗೆ. ಇವಾಗ ರೌಂಡ್ ಶೇಪಲ್ಲಿ ತೋರಿಸ್ತಾ ಇದೆ. ಓಕೆನಾ, ರೌಂಡ್ ಶೇಪಲ್ಲಿ ಎಲ್ಲ ಥರ ನೈಸ್ ಆಗಿರುತ್ತೆ ಯೂಟ್ಯೂಬ್ ಲುಕ್ಕಿನ ಮೇಲೆ. ಓಕೆನಾ, ಸೊ ಇದು ಮೊದಲನೇ ಅಪ್ಡೇಟ್. ಇನ್ನು ಎರಡನೇ ಅಪ್ಡೇಟ್ಗೆ ಹೋಗೋಣ ಬನ್ನಿ. ಓಕೆ, ಇವಾಗ ಎರಡನೇ ಅಪ್ಡೇಟ್ ಏನು ಬಂದಿದೆ ಯೂಟ್ಯೂಬ್ ಕಡೆಯಿಂದ ಅಂತಂದರೆ, ಸಬ್ಸ್ಕ್ರೈಬ್ ಬಟನ್ ಮೇಲೆ ಬಂದಿರೋದು. ಓಕೆನಾ, ಈ ಸಬ್ಸ್ಕ್ರೈಬ್ ಬಟನ್ ಮೊದಲು ಏನೋ ಎಲ್ಲೋ ಕಲರಲ್ಲಿ ಇತ್ತಂತೆ, ನನಗೆ ಅಂತೂ ಗೊತ್ತಿಲ್ಲ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಓಕೆ, ಯೆಲ್ಲೋ ಕಲರ್ ಇತ್ತಂತೆ, ಇವಾಗ ರೆಡ್ ಕಲರ್ ಇತ್ತು. ಎಲ್ಲ ಫುಲ್ಲು ಬಿಗ್ ಲೆಟರಲ್ಲಿದೆ, SUB ಎಲ್ಲ ಫುಲ್ ಬಿಗ್ ಲೆಟರಲ್ಲಿದೆ. ಇವಾಗ ಸಬ್ಸ್ಕ್ರೈಬ್ ಬಟನ್ದು ಅದು ರೆಡ್ ಕಲರ್ ಇದೆಯಲ್ಲ, ಅದೇ ಕಲರ್ ಏನೋ ಚೇಂಜ್ ಆಗುತ್ತಂತೆ. ಓಕೆನಾ, ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಒಂದು ಎರಡನೇ ಅಪ್ಡೇಟ್. ಇವಾಗ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಅಪ್ಡೇಟ್ ಏನಪ್ಪ ಅಂದರೆ, ಈ ಹ್ಯಾಶ್ಟ್ಯಾಗ್ ಮೇಲೆ ಬಂದಿರುವಂಥದ್ದು. ಓಕೆನಾ, ಇವಾಗ ನನ್ನ ಒಂದು ಟೈಟಲ್ ಕೆಳಗಡೆ ಏನಿರುತ್ತೆ, ಟೆಕ್ ವಿತ್ ಪುನೀತಿನ್ ಕನ್ನಡ ಅಂತ ಬ್ಲೂ ಕಲರಲ್ಲಿ ಇದೆ. ಓಕೆನಾ, ಅದು ಚೇಂಜ್ ಆಗುತ್ತಂತೆ. ಓಕೆನಾ, ಬ್ಲೆಂಡ್ ಮಾಡ್ತಾರಂತೆ, ಅದನ್ನ ಬ್ಲೆಂಡ್ ಮಾಡ್ತಾರಂತೆ. ಅದು ಹೈಲೈಟ್ ಏನಾಗುತ್ತೆ ನೋಡಿ, ಅದನ್ನ ಕಮ್ಮಿ ಮಾಡ್ತಾರಂತೆ. ಓಕೆನಾ, ಅದು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಏನೋ ಅದರ ರಿಲೇಟೆಡ್ ಎಲ್ಲ ತೋರಿಸುತ್ತೆ, ಬಟ್ ಅದು ಹೈಲೈಟ್ನ ನಿಲ್ಲಿಸ್ತಾರಂತೆ. ಓಕೆನಾ, ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂತಹ ಒಂದು ಮೂರನೇ ಅಪ್ಡೇಟ್. ಬನ್ನಿ ಇವಾಗ 4ನೇ ಅಪ್ಡೇಟ್ಗೆ ಹೋಗೋಣ. ಇವಾಗ 4ನೇ ಅಪ್ಡೇಟ್ ಏನಪ್ಪ ಅಂತಂದರೆ, ಆಂಬಿಯಂಟ್ ಮೋಡ್ ಅಂತ ಬರ್ತಾ ಇದೆ. ಓಕೆನಾ, ಆಂಬಿಯಂಟ್ ಮೋಡ್ ಏನಿದೆ? ಆಂಬಿಯಂಟ್ ಮೋಡ್ ಅಂತಂದರೆ, ಇವಾಗ ಯೂಟ್ಯೂಬು ಫುಲ್ ಒಂಥರ ಕಲರಿಂಗ್ ಆಗಿ ಒಂಥರ ಬ್ಯಾಕ್ಗ್ರೌಂಡ್ ಎಲ್ಲ ಲೈಟ್ ಕಲರ್ ಎಲ್ಲ ಬರುತ್ತಂತೆ, ಒಂಥರ ಒಳ್ಳೆ ಸ್ಯಾಚುರೇಷನ್ ಅಲ್ಲೆಲ್ಲ ಬರುತ್ತಂತೆ. ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಒಂದು 4ನೇ ಅಪ್ಡೇಟ್ ಅಂತ ಹೇಳ್ಬೋದು. ಇವಾಗ ಬನ್ನಿ 5ನೇ ಅಪ್ಡೇಟ್ಗೆ ಹೋಗೋಣ. 5ನೇ ಅಪ್ಡೇಟ್ ಏನಪ್ಪ ಬಂದಿರೋದು ಅಂತಂದರೆ, ಡಾರ್ಕ್ ಥೀಮ್ ಮೇಲೆ ಬಂದಿರೋವಂಥದ್ದು. ಓಕೆನಾ, ಡಾರ್ಕ್ ಥೀಮ್ ಇತ್ತು, ಇವಾಗೂ ಇದೆ. ಅದು ಡಾರ್ಕ್ ಥೀಮ್ನ ಹೇಗೆ ಎನೇಬಲ್ ಮಾಡುವಂಥ ವಿಡಿಯೋನು ಕೂಡ ಮಾಡಿದ್ದೀನಿ. ಅದು ಡಾರ್ಕ್ ಥೀಮ್ ಇರೋದು ಇನ್ನೂ ಡಾರ್ಕ್ ಥೀಮ್ ಆಗಿ ಮಾಡ್ತಾರಂತೆ ಯೂಟ್ಯೂಬರು. ಓಕೆನಾ, ಇವಾಗ 100%. ಓಕೆನಾ, ಬ್ಯಾಟ್ರಿ ಕೂಡ ಕನ್ಸ್ಯೂಮ್ ಆಗ್ತಾ ಇತ್ತು, ಸ್ವಲ್ಪ ಇವಾಗ ಕಮ್ಮಿ ಆಗ್ತಿತ್ತು. ಡಾರ್ಕ್ ಥೀಮ್ ಬಂದಮೇಲೆ ಇನ್ನೂ ಕಮ್ಮಿ ಆಯಿತು ನಿಮ್ಮ ಒಂದು ಬ್ಯಾಟ್ರಿ. ಕಣ್ಗೂ ಕೂಡ ಎಫೆಕ್ಟ್ ಆಗಲ್ಲ. ಓಕೆನಾ, ನೀವು ನೈಟ್ ಟೈಮ್ ಎಲ್ಲ ಯೂಸ್ ಮಾಡ್ತೀವಿ ಅಂತಂದರೆ ಅಷ್ಟೊಂದು ಕಣ್ಣಿಗೆ ಎಫೆಕ್ಟ್ ಆಗ್ತಿರಲಿಲ್ಲ. ಓಕೆನಾ, ಇವಾಗ ಇನ್ನೂ ಡಾರ್ಕ್ ಥೀಮ್ ಮಾಡಿದ್ರೆ ಅಂದರೆ ನಿಮ್ಮ ಬ್ಯಾಟ್ರಿ ಕನ್ಸ್ಯೂಮ್ ಆಗೋದು ಒಂದು 100ಕ್ಕೆ 10% ಅಂತಂದರೆ ಇವಾಗ 5% ಅಷ್ಟು ಕಮ್ಮಿ ಆಗುತ್ತೆ. ಓಕೆನಾ, ಇವಾಗ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ಇವಾಗ ನೀವು ಯೂಟ್ಯೂಬಲ್ಲಿ ಲಿಂಕ್ಸ್ಗಳನ್ನ ಹಾಕ್ತಾಯಿದ್ರಿ. ಓಕೆನಾ, ಡಿಸ್ಕ್ರಿಪ್ಷನಲ್ಲೆಲ್ಲ ಲಿಂಕ್ಸ್ ಹಾಕ್ತಿದ್ರಿ, ಉದ್ದಾಗಿರ್ತಿದ್ದು. ಬಟ್ ಇವಾಗ ಅದು ಚೇಂಜ್ ಆಗ್ತಾಯಿದೆ. ಹೆಂಗೆ ಅಂತಂದರೆ, ಅದು ಒಂಥರ ಬಟನ್ ಥರ ಕನ್ವರ್ಟ್ ಆಗುತ್ತಂತೆ. ಓಕೆನಾ, ಅಂದರೆ ಇವಾಗ ಸಬ್ಸ್ಕ್ರೈಬ್ ಎಲ್ಲ ಬಟನ್ ಇದೆ ನೋಡಿ, ಆ ಥರ ಅವು ಏನೋ ಲಿಂಕ್ಸ್ಗಳು ಕೂಡ ಬಟನ್ ಥರ ಕನ್ವರ್ಟ್ ಆಗುತ್ತಂತೆ. ಓಕೆನಾ, ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಒಂದು ಅಪ್ಡೇಟ್. ಇವಾಗ ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋಣ ಬನ್ನಿ ಗೈಸ್. ಇವಾಗ ನಾವು 7ನೇ ಅಪ್ಡೇಟ್ಗೆ ಹೋಗೋದಾದರೆ, 7ನೇ ಅಪ್ಡೇಟ್ ಬಂದು ಪ್ಲೇಲಿಸ್ಟ್ ಮೇಲೆ ಬಂದಿರೋವಂಥದ್ದು. ಓಕೆನಾ, ಇವಾಗ ಪ್ಲೇಲಿಸ್ಟ್ ಏನು ಅಂತಂದರೆ, ಇವಾಗ ನಾರ್ಮಲಿ ಈ ಥರ ತೋರಿಸಿತ್ತು ಮೊದಲು, ಇವಾಗ ಈ ಥರ ತೋರಿಸುತ್ತದೆ. ಒಂಥರ ಅಟ್ರಾಕ್ಟಿವ್ ಆಗಿ ಜನಗಳು ನೋಡಿದ್ರೆ ಯಾವುದೊಂದು ಒಂದು ವಿಡಿಯೋ ಕ್ಲಿಕ್ ಮಾಡಿ ನೋಡೇ ಬಿಡಬೇಕು, ಆ ಥರ ತೋರಿಸುತ್ತಂತೆ. ಫುಲ್ಲು ಒಂಥರ ಇಂಟರ್ಫೇಸ್ ಒಂಥರ
ಏನು ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ 7ನೇ ಅಪ್ಡೇಟ್. ಓಕೆನಾ, ಇವಾಗ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ 8ನೇ ಅಪ್ಡೇಟ್ ಏನಪ್ಪ ಅಂದರೆ ಜಾಯಿನ್ ಬಟನ್. ಓಕೆನಾ, ಮೆಂಬರ್ಶಿಪ್ ಮೇಲೆ ಬಂದಿರೋವಂಥದ್ದು. ಓಕೆನಾ, ಏನೋ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಆದರೆ ನಿಮ್ಮ ಚಾನಲಲ್ಲಿ ಜಾಯಿನ್ ಬಟನ್ ಬರುತ್ತೆ, ಮೆಂಬರ್ಶಿಪ್. ಓಕೆನಾ, ಅದೆಲ್ಲ ಪರ್ಚೇಸ್ ಒಂದು ಬಿಟ್ಟಾಕಿ. ಅದು ಸಬ್ಸ್ಕ್ರೈಬ್ ಆಗದಿರೋರು ಕೂಡ ಮೊದಲು ಸಬ್ಸ್ಕ್ರೈಬ್ ಆಗದಿರೋನು ಕೂಡ ಜಾಯಿನ್ ಆಗ್ಬೋದಿತ್ತು. ಓಕೆನಾ, ಜಾಯಿನ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಜಾಯಿನ್ ಆಗ್ಬೋದಿತ್ತು. ಬಟ್ ಇವಾಗ ಹಂಗಲ್ಲ. ಓಕೆನಾ, ಜಾಯಿನ್ ಆಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಬೇಕು ಅವ್ರ ಚಾನಲ್ಗೆ, ಅಲ್ಲಿ ತನಕ ಜಾಯಿನ್ ಆಗೋದಕ್ಕೆ ಆಗೋದಿಲ್ಲ. ಇದು ಯೂಟ್ಯೂಬ್ ಕಡೆಯಿಂದ ಬಂದಿರೋಂಥ ಒಂದು 8ನೇ ಅಪ್ಡೇಟ್. ಓಕೆ ಗಾಯ್ಸ್, ಇವಾಗ 9ನೇ ಅಪ್ಡೇಟ್ ಏನಪ್ಪ ಅಂದರೆ ಈ ಝೂಮ್ ಮೇಲೆ ಬಂದಿರೋವಂಥದ್ದು. ಓಕೆನಾ, ಇವಾಗ ಇದನ್ನ ಫಿಟ್ ಮಾಡಿಬಿಟ್ಟು ಈ ರೀತಿ ಇದು ಮಾಡಿಬಿಟ್ಟು ಹಿಂಗೆ ಸ್ಕ್ರೀನ್ಗೆ ಫಿಟ್ ಆಗೋ ರೀತಿ ಮಾತ್ರ ಮಾಡ್ಬೋದಿತ್ತು. ಬಟ್ ಇನ್ಮೇಲೆ ಹಂಗಲ್ಲ, ನೀವು ಫುಲ್ಲು ಝೂಮ್ ಮಾಡ್ಕೋಬೋದು. ಓಕೆನಾ, ಏನೋ ಒಂದು ಇಷ್ಟರ ತನಕನೂ ಝೂಮ್ ಮಾಡ್ಬೋದು. ಇಷ್ಟು ಈ ರೀತಿ ಝೂಮ್ ಮಾಡ್ಕೊಂಡೇ ಹೋಗ್ಬೋದು. ಓಕೆನಾ, ಇಷ್ಟರಿಂದ ಇಷ್ಟು ಇಲ್ಲಿ ತನಕ. ಓಕೆನಾ, ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇರೋದು. ಅಷ್ಟು ಫುಲ್ ಝೂಮ್ ಮಾಡಿಬಿಟ್ಟು ನೀವು ನೋಡ್ಬೋದು ಇನ್ಮೇಲೆ. ಓಕೆನಾ, ಇದು ಯೂಟ್ಯೂಬ್ ಕಡೆಯಿಂದ ಬಂದಿರೋಂಥ ಒಂದು 9ನೇ ಅಪ್ಡೇಟ್. ಓಕೆ, ಇವಾಗ 10ನೇ ಅಪ್ಡೇಟ್ ಏನಂತಂದರೆ ಇದೊಂದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಅದನ್ನು ಸ್ವಲ್ಪ ನೀವು ಫುಲ್ಲು ಫ್ರೀ ಮೈಂಡಾಗಿ ಕೇಳಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಅಲ್ಲಿ ತನಕ ಅರ್ಥ ಆಗಲ್ಲ, ಮತ್ತೆ ಹಿಂದೆ ಓಡಿಸ್ಬಿಟ್ಟು ನೋಡ್ತಾ ಇರಬೇಕಾಗತ್ತೆ. ಅದಕ್ಕೋಸ್ಕರ ನೋಡಿ, ಏನು ಅಂತಂದರೆ ನೀವು ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಪಾಸ್ ಮಾಡಿಬಿಟ್ಟು ಹಿಂಗೆ ಸ್ಲೈಡ್ ಮಾಡ್ತಾಯಿದ್ರೆ ಅದು ಅವರು ಆ ನಿಮಿಷದಲ್ಲಿ ಆ ಸೆಕೆಂಡ್ಗೆ ಏನು ಮಾಡ್ತಾಯಿದ್ದಾರೆ, ಏನು ಮಾತಾಡಿದ್ದಾರೆ ಅನ್ನೋದನ್ನು ನೀವು ಸ್ಲೈಡ್ ಮಾಡ್ತಿರ್ಬೇಕಾದ್ರೆ ನೋಡ್ಬೋದು. ಓಕೆನಾ, ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ರೀತಿಯಾಗಿ. ಓಕೆನಾ, ಅರ್ಥ ಆಗಿದೆ ಅಂದ್ಕೊತೀನಿ. ಇದು ಯೂಟ್ಯೂಬ್ ಕಡೆಯಿಂದ ಬಂದಿರೋಂಥ ಒಂದು 10ನೇ ಅಪ್ಡೇಟ್. ಸೊ ಇದಿಷ್ಟು ಗಾಯ್ಸ್ ಯೂಟ್ಯೂಬ್ ಕಡೆಯಿಂದ ಬಂದಿರೋಂಥ ಅಪ್ಡೇಟ್ಗಳು. ನಿಮಗೆ ಯಾವ ಅಪ್ಡೇಟ್ ಇಷ್ಟ ಆಯಿತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ, ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋಲಿ ಇಷ್ಟಿತ್ತು ಫ್ರೆಂಡ್ಸ್. ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್. Can anybody out there